ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್ಜರಿ ಮುಗ್ದಿದೆ. ನಾವು ಈ ನೀಡ್ ರೆಸ್ಟ್. ಟಿಶ್ಯೂ ರಿಪ್ಲೇಸ್ಮೆಂಟು ಅಷ್ಟೊಂದು ಸುಲಭ ಅಲ್ಲ. ಆದರೆ ಆರ್ಯವರ್ಧನ್ ಮತ್ತು ವಿಶ್ವಾಸ್ ದೇಸಾಯಿ ಅವರ ತಾಯಿ ಒಬ್ಬರೇ ಆಗಿರೋದ್ರಿಂದ ಈ ಪ್ರಾಸೆಸ್ ಈಸಿ ಆಯಿತು. ಡಾಕ್ಟರ್, ಗುಡ್. ಆಕ್ಸಿಡೆಂಟ್ ಆಗಿ ಟ್ರೋಮಾಯಿಂದ ಹೊರಗಡೆ ಬರೋದಕ್ಕೆ ಟೈಮ್ ಬೇಕಾಗುತ್ತೆ. ನೀವು 3 ಜನ ಆರ್ಯವರ್ಧನ್ ಪರಿಚಯ ಇದ್ದೀರಲ್ವಾ? ಎಸ್ ಡಾಕ್ಟರ್. ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರಾ ನೋಡೋಣ. ಯಾಕೆ ಡಾಕ್ಟರ್? ಸರ್ಜರಿ ಆಗಿರೋದು ಬರೀ ಫೇಸ್ ಮಾತ್ರ ಅಲ್ವಾ? ಬಟ್ ತಲೆಗೂ ಪೆಟ್ಟು ಬಿದ್ದಿದೆ ಮಿಸ್ಟರ್ ಎಜೆ. ಮೆಮೊರಿ ಲಾಸ್ ಆಗೋ ಚಾನ್ಸಸ್ಸು ಇದೆ. ಹಲೋ ಮಿಸ್ಟರ್ ಆರ್ಯವರ್ಧನ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಇಷ್ಟೆಲ್ಲ ಹೇಳ್ತಾ ಇದ್ರು, ನೀವು ಯಾಕೆ ಸರ್ ಇನ್ನೂ ಆ್ಯಕ್ಷನ್ ತಗೊಳ್ತಾ ಇಲ್ಲ? ಅವ್ರ ಸಾವಿಗೆ ಇನ್ಯಾರೂ ಅಲ್ಲ, ಅವ್ರ ಹೆಂಡ್ತಿನೇ ಕಾರಣ. ನಾನೇ ಹೇಳ್ತಿದ್ದೀನಲ್ಲ ಸರ್, ಪ್ಲೀಸ್ ಆ್ಯಕ್ಷನ್ ತಗೊಳ್ಳಿ ಸರ್. ಅವ್ರನ್ನ ಅರೆಸ್ಟ್ ಮಾಡಿ. ಸರ್, ಇದು ಎಷ್ಟು ಸೆನ್ಸಿಟಿವ್ ಕೇಸ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆಕ್ಸಿಡೆಂಟ್ ಆಗಿರೋದನ್ನ ಕೊಲೆ ಯತ್ನ ಅಂತ ಜಸ್ಟ್ ನಿಮ್ಮ ಮಾತು ಮೇಲೆ ನಾವು ಆ್ಯಕ್ಷನ್ ತಗೊಳಕ್ಕಾಗೋದಿಲ್ಲ. ಸರ್, ಹೀಗಂದ್ರೆ ಹೇಗೆ? ಆರ್ಯವರ್ಧನ್ ಸರ್ ಪ್ರಾಣ ಹೋಗಿದೆ, ಇನ್ನೂ ಆ್ಯಕ್ಷನ್ ತಗೊಳಕ್ಕಾಗಲ್ಲ ಅಂದರೆ ಏನರ್ಥ ಸರ್? ಆರ್ಯ ಸರ್ ಆಕ್ಸಿಡೆಂಟಿಂದ ಹಿಡಿದು ಎಲ್ಲನೂ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅವ್ರ ಪತ್ನಿಯವ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ಅವಸರದಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಈ ಕೇಸ್ನ ನಮ್ಮ ಕೈಗೆ ತೊಗೊಂಡಿದ್ದೀವಿ. ಲೆಟ್ ಅಸ್ ಹ್ಯಾಂಡಲ್ ದಿಸ್. ಅನು, ಆರ್ಯ ಇಲ್ಲದ ಮನೇಲಿ ನೀನು ಹೇಗಿರೋಕ್ ಸಾಧ್ಯ? ನೋವೇ. ನೋಡಿ, ನಿಮ್ಮ ಮುಖಕ್ಕೆ ಪೆಟ್ಟಾಗಿತ್ತು, ಅದಕ್ಕೆ ಬ್ಯಾಂಡೇಜ್ ಮಾಡಿದ್ದೀವಿ. ನಾವು ವಿ ಆರ್ ಗೋಯಿಂಗ್ ಟು ರಿಮೂವ್ ಇಟ್. ನರ್ಸ್, ಇವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದೆಯಾ ಮಿಸ್ಟರ್ ಆರ್ಯವರ್ಧನ್? ವಿಶ್ವಾಸ್? ನೋ, ಆರ್ಯವರ್ಧನ್.
ನಾನು ಆಗಲೇ ಅಸ್ಯೂಮ್ ಮಾಡಿದಾಗೆ ಈ ಲಾಸ್ಟ್ ಈಸ್ ಮೆಮೊರಿ. ಮೈ ಗಾಡ್, ಇವಾಗ ಅವ್ರು ತನ್ನನ್ನು ತಾನು ಕನ್ನಡಿಲಿ ನೋಡ್ಕೊಂಡಾಗ ಹೇಗೆ ಡಾಕ್ಟರ್? ಕಾಂಪ್ಲಿಕೇಶನ್ಸ್ ಇದೆ. ಮೊದಲು ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅವ್ರಿಗೆ ಹೇಳಬೇಕು. ಐ ಥಿಂಕ್ ಇಮಿಡಿಯೇಟಾಗಿ ಈ ವಿಷಯನ ಅವ್ರ ಫ್ಯಾಮಿಲಿಗೆ ತಿಳಿಸ್ಬೇಕು ಡಾಕ್ಟರ್. ನೋ ಸರ್, ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಆರ್ಯವರ್ಧನ್ ಅವ್ರ ಲೈಫ್ಗೆ ಥ್ರೆಟ್ ಇದೆ. ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಆರ್ಯವರ್ಧನ್ ಅವ್ರನ್ನ ಪಬ್ಲಿಕ್ಗೆ ಡಿಸ್ಕ್ಲೋಸ್ ಮಾಡಬೇಡಿ ಅಂತ ಪೊಲೀಸಿಂದ ನಮಗೆ ಸ್ಟ್ರಿಕ್ಟ್ ಆರ್ಡರ್ ಬಂದಿದೆ. ಆರ್ಯವರ್ಧನ್ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಹುಡುಕೋ ಪ್ರೋಸೆಸ್ನಲ್ಲಿ ಪೊಲೀಸ್ನವ್ರು ಇದ್ದಾರೆ. ಆರ್ಯ ಬದುಕಿದ್ದಾರೆ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಿದೆ. ಸದ್ಯಕ್ಕೆ ತನಿಖೆಗೋಸ್ಕರ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋ ಹಾಗೆ ಇರಲಿ. ನಿಜವಾದ ಅಪರಾಧಿ ಸಿಗೋವರೆಗೂ ಆರ್ಯವರ್ಧನ್ ಬದುಕಿದ್ದಾರೆ ಅನ್ನೋ ವಿಷಯನ ಎಕ್ಸ್ಪೋಸ್ ಮಾಡಬೇಡಿ ಅಂತ ಪೊಲೀಸ್ನವರು ನಮಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಆದರೆ ಇದನ್ನು ಎಷ್ಟು ದಿನ ಅಂತ ಮುಚ್ಚಿರೋದು ಡಾಕ್ಟರ್? ಸದ್ಯಕ್ಕೆ ನಮ್ಮ ಕೆಲಸ ಜೀವನ ಉಳಿಸೋದಾಗಿತ್ತು, ಅದನ್ನು ಮಾಡಿದ್ದೀವಿ. ಡಾಕ್ಟರ್, ಅವ್ರಿಗೆ ಹಳದೆಲ್ಲ ವಾಪಸ್ ನೆನಪಾಗಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗ್ಬೋದು? ಇಟ್ ಡಿಪೆಂಡ್ಸ್ ಆನ್ ದ ಆ್ಯಂಬಿಯನ್ಸ್. ಹೇಳೋಕ್ಕಾಗಲ್ಲ ಸರ್. ಆದರೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಮಾತ್ರ ಬೇಕೇ ಬೇಕು. ಅಲ್ಲಿವರೆಗೂ ಈ ವಿಷಯ ನಮ್ಮಲ್ಲೇ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಮಾಡಿದ ಪಾಪ ನನ್ನ ಮಕ್ಕಳ ಮೇಲೆ ಏರದ. ನನ್ನ ಮಕ್ಕಳು ಏನು ತಪ್ಪು ಮಾಡಿದ್ರು ರೀ? ಸಾಯ್ಬೇಕಾದಾಕಿ ನಾನು ಸಾಯ್ಬೇಕಾ? ಪ್ರಿಯಾ, ಪ್ರಿಯಾ, ನೀ ಹಾಗೆಲ್ಲ ಮಾತಾಡಬೇಡ. ಒಂದಿಟ್ಟು ಸಮಾಧಾನ ಮಾಡ್ಕೊ ಪ್ರಿಯಾ. ಅದೇನು ಕೆಟ್ಟಗಳಿಗೆನೋ ಏನೋ ಇಬ್ರಿಗೂ ಒಟ್ಟಿಗೆ ಗಂಡಾಂತರ ಬಂದತಿ ನೋಡು. ಅಲ್ರಿ, ಆ ತಾಯಿ ಜೋಗವ್ವ ಮೊದಲ ಎಚ್ಚರಿಕೆ ಕೊಟ್ಟಿದ್ಲು. ಆದ್ರೆ ನನ್ನ ಕೈಯಾಗ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡ್ರಿ. ಪ್ರಿಯಾ, ಸಮಾಧಾನ ಮಾಡ್ಕೊ ಪ್ರಿಯಾ, ಸಮಾಧಾನ. ಶಾರದವ್ರ ನಾ ಕಳ್ಕೊಂಡ್ಬಿಟ್ಟೆ. ಆರ್ಯ ಬಹಳ ಜನರು ಪ್ರೀತಿ ಗಳಿಸಿದಾನೆ. ಅವ್ರೆಲ್ರು ಅವನ್ನ ಈ ರೀತಿ ನೋಡೋದು ನನಗಿಷ್ಟ ಇಲ್ಲ. ಆದಷ್ಟು ಬೇಗ ಅವನ ಅಂತ್ಯಕ್ರಿಯೆ ಮುಗಿಸ್ತೀನಿ. ಆರ್ಯ ಒಳಗಿದಾನ, ಅವ ಬದುಕಿದಾನ. ನೀವೀಗ ನನ್ನ ಮಗ ವಿಶ್ವಂದ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಹೊಂಟೀರಿ ಅಂತ ನಾ ಹೆಂಗೆ ಹೇಳಿ? ನೀವು ಹೇಳೋದು ಖರೆ ಐತ್ರಿ ಬಾಯಾರ. ನೀವು ಮುಂದೆ ನಡ್ರಿ. ನಾವಿಲ್ಲಿದ್ದೇನು ಕೆಲಸ ಭವಿಷ್ಯ ಐತಿ ಅದೆಲ್ಲ ಮುಗಿಸಿ ಆದಷ್ಟು ಲಘು ನಮ್ಮ ಮನೆಗೆ ಬರ್ತೀವಿ. ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು ಬಂದಿರಿ. ನಿಮ್ಮ ಮ್ಯಾಲ ನಾನು ಭಾಳ ಹೊರೆ ಹೊರಿಸೀನಿ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ನಾವಾಗಲೇ ಹೇಳಿದ್ವಲ್ಲ ಅಮ್ಮ, ನಾವು 3 ಜನನು ನಿಮ್ಮ ಮಕ್ಕಳಿದ್ದ ಹಾಗೆ ಅಂತ. ನೀವು ಖಂಡಿತವಾಗ್ಲೂ ನಮ್ಮ ಮೇಲೆ ಯಾವ ಹೊರೆನೂ ಹೊರಿಸಿಲ್ಲಮ್ಮ. ಇನ್ಫ್ಯಾಕ್ಟ್ ನಾವಿದು ನಮ್ಮ ಕರ್ತವ್ಯ ಅಂತ ನಿಭಾಯಿಸ್ತಾ ಇದ್ದೀವಿ. ನಿಮ್ಗೆ ಏನೇ ಸಹಾಯ ಬೇಕಾದರೂ ನಾವು 3 ಜನ ಇರ್ತೀವಿ. ಸರಿ, ನಾವು ಶಾರದಾ ದೇವಿಯವರ ಕಳಿಸ್ಕೊಂಡು ಬರ್ತೀವಿ. ದಿಸ್ ಇಸ್ ರಿಯಲಿ ಶಾಕಿಂಗ್. ಒಂದಿನ ಒಂದು ಗಳಿಗೆಯಲ್ಲಿ ಟೈಮು ಎಲ್ಲ ತಲೆ ಕೆಳಗಾಗಿ ಮಾಡಿಬಿಡುತ್ತೆ ಅಲ್ವಾ?
ಐ ಕ್ಯಾನ್ ಬಿಲೀವ್ ದಿಸ್. ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇಬ್ಬರಲ್ಲಿ ಯಾರು ಉಳಿಬೇಕು ಅನ್ನೋ ಆಯ್ಕೆ ಕೊಟ್ರೆ ಆ ತಾಯಿ ಯಾರಂತಾನೆ ಸೆಲೆಕ್ಟ್ ಮಾಡ್ತಾಳೆ ಹೇಳಿ? ಕಣ್ಣು ಮುಂದೆ ಒಂದೇ ದಿನ ಇಷ್ಟೊಂದು ಸಂಕಟ ನೋಡಿ ಏನು ಮಾಡೋಕ್ಕಾಗದೆ ಹೊರಗಡೆ ಹೋಗ್ತಿದೀವಲ್ಲ, ಇದಕ್ಕಿಂತ ದೂರ ಅಂತ ಇನ್ನೊಂದಿಲ್ಲ. ವಿಶ್ವಾಸನ ನೋಡಕ್ ಬಂದ್ವಿ, ಆದ್ರೆ ಆರ್ಯವರ್ಧನ್ ಬದುಕಿರೋ ಸತ್ಯ ನಮಗೆ ಮಾತ್ರ ಗೊತ್ತು. ಪ್ರಪಂಚಕ್ಕೆಲ್ಲ ಇವಾಗ ಅವರು ವಿಶ್ವಾಸ್ ದೇಸಾಯಿ. ಎಲ್ಲ ಮೊದಲಿನ ಥರ ಆಗಬೇಕು ಅಂದರೆ ಅವ್ರಿಗೆ ಹಳೆ ನೆನಪುಗಳು ವಾಪಸ್ ಬರಬೇಕು. ಖಂಡಿತ ಎಲ್ಲ ಸರಿ ಹೋಗುತ್ತೆ ಆದಿತ್ಯ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ವಿಶ್ವಾಸ ತನ್ನ ಬದುಕನ್ನು ಮುಗಿಸ್ಕೊಳ್ಳೋಕ್ಕೆ ಅಂತ ಹೊರಟವನು ಅವನ ಗುರ್ತನ ಆರ್ಯನ್ ಬಿಟ್ಬಿಟ್ಟು ಹೋಗಿದ್ದಾನೆ. ನಮ್ಮೆಲ್ಲರ ಪ್ರೀತಿ ಆರ್ಯವರ್ಧನ್ ಮೇಲಿದೆ. ಆದಷ್ಟು ಬೇಗ ಅವನಿಗೆ ನೆನಪು ವಾಪಸ್ ಬರುತ್ತೆ. ಅದೊಂದೇ ಎಲ್ಲದಕ್ಕೂ ಪರಿಹಾರ ಕೂಡ. ಎನಿವೆ, ಈ ಕುಟುಂಬಕ್ಕೆ ಏನೇ ಸಹಾಯ ಬೇಕು ಅಂದರೂ ನಾವು 3 ಜನ ನಿಲ್ಬೇಕು. ಓಡಿಲ್ಲ ಸರ್? ಖಂಡಿತ. ಅಮ್ಮಂಗೇನು ಆಗಿಲ್ಲ ಅಲ್ವಾ? ಅವರು ಇದ್ದಕ್ಕಿದ್ದಂಗೆ ಬೆಳಗಾಂಗೆ ಹೊರಟ್ರು. ನೋ, ಅಮ್ಮನಿಗೇನು ಆಗಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನೀವು ಯಾಕೋ ನನ್ನಿಂದ ಏನೋ ಮುಚ್ಚಿಡ್ತಿದ್ರಾ ಅಂತ ಅನಿಸ್ತಾ ಇದೆ. ದಯವಿಟ್ಟು ಏನೇ ಇದ್ರು ಹೇಳಿ. ಹೇಳಿ. ಮಾನ್ಸಿ ಅಕ್ಕ, ನನ್ನ ಫೋನ್ ಕೊಡಿ. ಅನು, ನೀನೀಗ ಪ್ರೆಗ್ನೆಂಟ್. ಜಾಸ್ತಿ ಫೋನ್ನ ಯೂಸ್ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡು, ನಿಂಗೆ ಎಲ್ಲ ವಿಷಯ ಗೊತ್ತಾಗತ್ತೆ. ಗೊತ್ತಾಗತ್ತೆ ನೋಡಿ. ಅದೇನೇ ಇದ್ರು ದಯವಿಟ್ಟು ಹೇಳಿ. ಏನೇ ಇದ್ರು ನಾನು ಸಹಿಸ್ಕೋತೀನಿ. ಹೇಳಿ ಅನ್ನಲ್ಲ. ಮೀರಾ, ನೀನಿಲ್ಲಿ? ಮೀರಾ, ನೀನಿಲ್ಲಿ ಬಂದಿದ್ಯಾ ಅಂದರೆ ಯಾರಿಗೋ ಏನೋ ಆಗಿದೆ ಅಂತಾನೆ ಅರ್ಥ. ಹೇಳು ಮೀರಾ, ಯಾರಿಗೇನಾಯ್ತು? ಅದು ಕಮ್ ಆನ್, ಟೆಲ್ ಮೀ, ಯಾರಿಗೇನಾಯ್ತು? ಅನು, ಮೆಲ್ಲಗೆ ಕಣೆ. ಪ್ರಿಯಾ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹಾಂ, ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಆಮೇಲೆ ಹೋಗಿ ನೀವು ನೋಡ್ಬೋದು. ಹ್ಞೂ ರೀ. ಅಯ್ಯೋ ಅನು, ಅನು ನಿಂತ್ಕೊಳ್ಳೆ, ನಿಧಾನಕ್ಕಮ್ಮ. ಅಮ್ಮ, ಅವ್ರು ಎಲ್ಲಿ ಅಮ್ಮ? ಆರ್ಯ ಸರ್ ಎಲ್ಲಮ್ಮ? ಅಮ್ಮ,
ಹೇಳಿ ಅಮ್ಮ, ಎಲ್ಲಿ ಅವರು? ಅವ್ರಿಗೇನು ತೊಂದರೆ ಆಗಿಲ್ಲ ತಾನೆ? ಎಲ್ಲಮ್ಮ ಅವರು? ಅನು ಈಗ ಬರ್ತಿದ್ದಾರೆ, ಒಳಗಡೆ ಬರ್ಲಿ ಬಾ ಅಮ್ಮ. ಅಮ್ಮ ನೀನು ಸುಮ್ಮನೆ ಇರಮ್ಮ. ಅಮ್ಮ ನೀವು ಹೇಳಿ ಅಮ್ಮ, ಆರ್ಯ ಸರ್ ಎಲ್ಲಿ? ಆರ್ಯ ಸರ್ ನಿಮ್ಮ ಜೊತೆ ಬರಲಿಲ್ವಾ? ಅದೆಲ್ಲ ನಿನಗೆ ನೆನಪಿಲ್ಲರ? ನೆನಪಿಲ್ಲರ? ಅಂದ್ರೆ ಅವಂಗೆಲ್ಲ ನೆನಪೈತಿ, ಎಲ್ಲ ನೆನಪೈತಿ. ಅಲ್ಲೇನ ಅಲ್ಲೇನ ವಿಶ್ವ, ಎಲ್ಲ ನೆನಪೈತಿ ಅಲ್ಲೇನೋ ನಿನಗೆ? ಮಾತಾಡು ಮಾತಾಡು. ನಾನು ತಪ್ಪು ಮಾಡೀನಿ, ಬಹಳ ದೊಡ್ಡ ತಪ್ಪು ಮಾಡೀನಿ. ನೀ ಮತ್ತೆ ಅದನ್ನ ಹೇಳ್ತಿರ್ಬೇಡ. ವಿಶ್ವ, ಏ ವಿಶ್ವ, ನೋಡಿ ಅವ್ರಿಗೆ ನಿದ್ದೆ ಬರೋದಕ್ಕೆ ಔಷಧಿ ಕೊಟ್ಟಿದ್ದೀವಿ. ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು. ಈಗ ಡೀಪ್ ಸ್ಲೀಪಲ್ಲಿದ್ದಾರೆ. ಅವ ಎದ್ದ ಮೇಲೆ ಅವನಿಗೆಲ್ಲ ನೆನಪಿಗೆ ಬರ್ತೈತಲ್ಲೇನ್ರಿ? ಅವ್ರ ನೆನಪಿನ ಶಕ್ತಿ ತುಂಬ ವೀಕ್ ಆಗಿದೆ. ಹೇಗೆ ಹೇಳಿ, ಹಾಂ, ಅವ್ರಿಗೆ ನಂಬರ್ಸ್ ಅಂದರೆ ಏನು ಅಂತ ಗೊತ್ತು, 1+1 ಅಂದರೆ ಏನು ಅಂತ ಗೊತ್ತಾಗಲ್ಲ. ಇದು ಪೆನ್ನು ಅಂತ ಗೊತ್ತು, ಆದರೆ ಇದನ್ನು ಯಾವುದಕ್ಕೆ ಹೇಗೆ ಉಪಯೋಗಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ
ಇನ್ನು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ.